ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಮೊದಲಿಗೆ ಕಥಾ ಅಂಧರ ತಂಡಕ್ಕೆ ಧನ್ಯವಾದ. ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಕೊಟ್ಟಿದ್ದರು. ಏನು ವಿಷಯ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ನಮ್ಮ ಸಿದ್ದಾಪುರ ಭಾಗದ ಘಟ್ಟದಳ ಅಂತೇಳೋ ಜಾಗದಲ್ಲಿ ಕಾಫಿ ತೋಟದಲ್ಲಿ ಕಾರ್ಮಿಕರ ಕೆಲಸಕ್ಕೆ ಹೋಗಿದಂಥ ಸಂದರ್ಭ ಕಾಡಾನೆ ದಾಳಿಯಾಗಿದೆ. ಈ ಕಾಡಾನೆ ದಾಳಿಯಿಂದ 2 ಜನದ ಮೇಲೆ ದಾಳಿಯಾಗಿದೆ. ಅದರಲ್ಲಿ ಒಬ್ಬ ಸ್ಥಳದಲ್ಲೇ ಅಸುನೀಗಿದ್ರೆ, ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಏನಂತ ಗೊತ್ತಿಲ್ಲ. ಈಗ ಕಳೆದ ಒಂದು 10-12 ದಿವಸದಿಂದ ನಮ್ಮ ಕೊಡಗಲ್ಲಿ 3ನೇ ಸಾವು ಆಯಿತು. ಅದಕ್ಕಿಂತ ಒಂದು ದಿನ ಮೊದಲು ನಮ್ಮ ಹಾಸನ ಭಾಗದಲ್ಲಿ ಆಯಿತು. ನಮ್ಮ ಕುಮ್ಕಿ ಆನೆಗಳಲ್ಲಿ ಹಾಸನ ಕಾರ್ಯಾಚರಣೆಗೆ ಹೋಗಿದಂಥ ಸಂದರ್ಭದಲ್ಲಿ ಕೊಡಗಲ್ಲಿ ಅಮತ್ಯ ಸಿದ್ದಾಪುರ ಅಂತೇಳೋ ಜಾಗದಲ್ಲಿ ಅಮತ್ತಿ ಜಾಗದಲ್ಲಿ ಒಂದು ಡೆತ್ ಆಯಿತು. ಪಳ್ಳೆಕೆರೆ ಅಂತೇಳುವ ಜಾಗ ಎಸ್ಟೇಟ್, ಅದ್ರ ಪಕ್ಕನೇ ಒಂದು ಡೆತ್ ಆಯಿತು. ಅದಕ್ಕೂ ಮೊದಲು ನಾಗರಹೊಳೆ ಭಾಗದಲ್ಲಿ ಒಂದು ಮಹಿಳೆ ಮೇಲೆ ದಾಳಿಯಾಗುತ್ತೆ. ಅವರು ಗಂಭೀರ ಸ್ವರೂಪದ ಗಾಯಗಳಾಗಿ ಕೇರಳದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ. ತುಂಬ ಬೇಜಾರ ಸಂಗತಿ. ಏನಂತ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಭಾರಿ ಆನೆ ಕಾಟಗಳು ನಡೀತಾ ಇದ್ದಾವೆ. ಈ ಆನೆ ಏನು ದಾಳಿ ಮಾಡಿದೆ, ಈ ಆನೆಯನ್ನು ಕಳೆದ 2 ವರ್ಷಗಳ ಹಿಂದೆ ಇದೇ ಭಾಗದಲ್ಲಿ ಸೆರೆ ಹಿಡಿಯಲಾಗಿತ್ತು. ಡಾಕ್ಟರ್ ರಮೇಶ್ ಅವರ ತಂಡದಿಂದ ಈ ಕಾರ್ಯಾಚರಣೆ ಮಾಡಿ ರೇಡಿಯೋ ಕಾಲರನ್ನು ಅಳವಡಿಸಿ ಆನೆಯನ್ನು ಸ್ಥಳಾಂತರ ಮಾಡಿದರು. ಘಟ್ಟದ ಈ ಸಿದ್ದಾಪುರ ಭಾಗದಿಂದ ನಾಗರಹೊಳೆ ಅರಣ್ಯಕ್ಕೆ ಸ್ಥಳಾಂತರ ಮಾಡಿದ್ದರು. ಸ್ಥಳಾಂತರ ಮಾಡಿದ ನಂತರ 4 ದಿವಸದಲ್ಲಿ ಈ ಆನೆ ಎಲ್ಲಿ ಸೆರೆ ಹಿಡಿದಿದ್ದರೋ ಆ ಜಾಗಕ್ಕೆ ವಾಪಸ್ ರಿಟರ್ನ್ ಬಂದಿದೆ. ಇದಕ್ಕೆ ಆವಾಗ ಒಂದು ಹೆಸರು ಹಾಕಿದ್ರು, ದಕ್ಷ ಅಂತೇಳಿ. ಈ ಆನೆ ಇವತ್ತು ಏನು ದಾಳಿ ಮಾಡಿದೆ. ಭಾರಿ ಕಷ್ಟ ಇದೆ. ಏನಂತ ಗೊತ್ತಿಲ್ಲ. ಅರಣ್ಯ ಇಲಾಖೆಯವರು ಮಾಡ್ತಿರೋದು ದೊಡ್ಡ ತಪ್ಪು, ತುಂಬ ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಈಗ ನೋಡಿ, ನಮ್ಮ ಇಲ್ಲಿ ರೀಸೆಂಟಾಗಿ ರೇಡಿಯೋ ಕಾಲರ್ ಅಳವಡಿಸಿ ಈ ಕಾಫಿ ತೋಟದಲ್ಲಿ ಎಲ್ಲಿ ಸೆರೆ ಹಿಡಿದಾರೋ ಅದೇ ಜಾಗದಲ್ಲಿ ಆನೆನ ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ತುಂಬ ಒಂದು ದೊಡ್ಡ ತಪ್ಪು. ಅವರು ಈ ಆನೆಗಳನ್ನೆಲ್ಲ ಈ ಥರ ಮಾಡಿದರೆ ಭಾರಿ ಕಷ್ಟ ಆಗುತ್ತೆ. ಈಗ ನೋಡಿ, ಈಗ ಗೊತ್ತಿರ್ಬೋದು, 1.5-2 ತಿಂಗಳ ಅಂತರದಲ್ಲಿ ಈಗ ಒಂದು 5-6 ಜನ ಸತ್ತಿದ್ದಾರೆ ಕೊಡಗಲ್ಲಿ. ತುಂಬ ಬೇಜಾರಾಗುತ್ತೆ. ಒಂದು ಜೀವಕ್ಕೆ ಬೆಲೆ ಕಟ್ಟೋರು ಯಾರೇ ಆಗಲಿ, ಇವರು ಕೂಲಿ ಕಾರ್ಮಿಕರು, ಅಸಮೂಲದ ಕಾರ್ಮಿಕರು, ತುಂಬ ಬೇಜಾರಾಗ್ತದೆ. ಇಲ್ಲಿ ಅರಣ್ಯ ಮಂತ್ರಿಗಿರಿಗಳನ್ನು ಅಷ್ಟೇ ಯಾವ ಮಲೆನಾಡು ಭಾಗದ ಸಚಿವರುಗಳಿಗೆ, ಶಾಸಕರುಗಳಿಗೆ ಕೊಡದೆ ಯಾವುದೋ, ಈಗ ನೋಡಿ, ಈಗಿನ ಪ್ರೆಸೆಂಟ್ ಅರಣ್ಯ ಸಚಿವರು ಬಂದು ಬೆಂಗಳೂರಿನವರು, ಮೂಲತಃ ಬೆಂಗಳೂರವರು. ಅವರಿಗೆ ಮಲೆನಾಡು ಭಾಗಗಳಲ್ಲಿ ಈಗ ವನ್ಯಜೀವಿಗಳ ಮತ್ತು ಮಾನವ ಸಂಘರ್ಷದ ಬಗ್ಗೆ ಅವ್ರಿಗೆ ಏನು ತಿಳಿದಿದೆ, ಏನು ಗೊತ್ತಿದೆ? ಚಾಮರಾಜನಗರದಿಂದ ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದವ್ರಿಗೆ ಯಾಕೆ ಕೊಡೋದಿಲ್ಲ? ಇದರಲ್ಲಿ ಈ ಉದ್ದೇಶ ಏನು? ಈಗ ಬಂದಂಥ ಈ ಹಿಂದಿನ ಅರಣ್ಯ ಮಂತ್ರಿಗಳು ಸಹ ಉತ್ತರ ಕರ್ನಾಟಕ ಭಾಗದವರು. ಇಲ್ಲಿ ಮಲೆನಾಡು ಭಾಗದ ಜನರ ಕಷ್ಟವನ್ನು ಅರಿವವರು ಯಾರಿದ್ದಾರೆ? ಇಲ್ಲಿಯವರು ಏನು, ಇಲ್ಲಿಯ ಶಾಸಕರುಗಳಿಗೆ ಏನು ಈ ಕೆಲಸಗಳನ್ನು ನಿಭಾಯಿಸೋಕ್ಕೆ ಏನು ಶಕ್ತಿ ಇಲ್ವಾ, ತಾಕತ್ತಿಲ್ವಾ? ಅಲ್ಲ, ಎಜುಕೇಷನ್ ಇಲ್ವಾ? ಏನಿಲ್ಲ. ತುಂಬ ಬೇಜಾರುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇದು ನಾಳೆ ಮುಂದುವರೆದು ಇದು ಇನ್ನೇನೋ ಒಂದು ಆಗುತ್ತದೆ. ಈಗಾಗಲೇ ಕಸ್ತೂರಿ ರಂಗನ ವರದಿ ಅದ್ರ ಬಗ್ಗೆನೂ ಜಾರಿಯಾಗಿದೆ, ಅದೇನೋ ಒಂದು ಇದಾಗ್ತಾ ಇದೆ. ಇವರು ನೋಡಿದ್ರೆ ಅರಣ್ಯ ಇಲಾಖೆಯವರು ರೇಡಿಯೋ ಕಾಲರ್ ಅಳವಡಿಸಿ, ಈಗ ಮೊನ್ನೆ ರೀಸೆಂಟಾಗಿ ಧರ್ಮ ಅಂತ ಒಂದು ಆನೆ ಇತ್ತು, ಆ ಆನೆನ ಸೆರೆ ಹಿಡಿದ್ಬಿಟ್ಟು ಕಾಫಿ ತೋಟದ ಒಳಗಡೆ ಬಿಟ್ಟರು. ಯಾಕೆ? ಈಗ ನೋಡಿ, ಈಗ ನೆನ್ನೆ ನಡೆದಂಥ ಒಂದು ಇನ್ಸಿಡೆಂಟ್, ಅರಣ್ಯ ಇಲಾಖೆ ಒಳಗಡೆ ಏನು ಮೊನ್ನೆ 3 ಜನ ಬೇಟೆಗೆ ಹೋಗಿದ್ರು ಅಂತ ಹೇಳಿದ್ರು. ಆ ಜನ ಎನ್ಕೌಂಟ್ರ್ ಆಗುತ್ತೆ. ಅದರ ಮಾರನೇ ದಿವಸನೇ ಇಲ್ಲಿ ಎನ್ಕೌಂಟ್ರ್ ಆಯಿತು. ಆನೆಗಳಿಂದ ಮನುಷ್ಯನ ಎನ್ಕೌಂಟ್ರ್ ಆಯಿತು. ಈಗ ನೋಡಿ, ಅವರಾದರೆ ಎನ್ಕೌಂಟ್ರ್ ಮಾಡಿದ್ದಾರೆ. ಈಗ ಯಾರು ಇಲಾಖೆಯವರು ಇದು ಮಾಡಿಕೊಂಡ್ರು ನನಗೆ ಬೇಜಾರಾದರೂ ಪರವಾಗಿಲ್ಲ. ಅತ್ಯಮೂಲ್ಯವಾದ ಜೀವಗಳು, ಅದು ಹೆಚ್ಚಿನ ಅಂಶ ಈಗ ಸಾಯ್ತಾ ಇರೋದು ಕೂಲಿ ಕೆಲಸ ಮಾಡೋರು. ಹೀಗೆ ಸದ್ಕೊಂಡು ಹೋದ್ರೆ ಅವ್ರನ್ನ ಕೇಳೋರು ಇಲ್ಲ, ಏನಿಲ್ಲ. ಒಂದು ಪ್ರೊಟೆಸ್ಟ್ ಮಾಡುವಂಥದ್ದಿಲ್ಲ. ಇವತ್ತು BJP ಯುವ ಮೋರ್ಚಾದಿಂದ ಏನೋ ಮಡಿಕೇರಿಯಲ್ಲಿ ಏನೋ ಒಂದು ಪ್ರತಿಭಟನೆ ಆಗಿದೆ, ಕೃಷಿ ಮೋರ್ಚಾದಿಂದ, BJP ಪಕ್ಷದ ವತಿಯಿಂದ. ಇಲ್ಲಿ ಏನಕ್ಕೆ ಮೇನ್ ಓನ್ಲಿ ದ ಫಸ್ಟ್ ಕ್ವೆಶ್ಚನ್ ಈಸ್ ಇದು, ಏನು ರೇಡಿಯೋ ಕಾಲರ್ ಹಾಕಿ ಆನೆನ ಯಾಕೆ ಇಲ್ಲೇ ಬಿಡ್ತೀರಾ? ಅದನ್ನು ಸ್ಥಳಾಂತರ ಮಾಡಲಿಕ್ಕೇನು? ಸ್ಥಳಾಂತರ ಅಂತ ಹೇಳಿದ್ರೆ ಇಲ್ಲಿ ಇರೋದು ಆನೆ ತಗೊಂಡು ಮೂಲೆ ಒಳೇನೋ ಇಲ್ಲ ಬೇರೆ ಯಾವ್ದಾದ್ರು ಭಾಗಕ್ಕೆ ಬಿಡಬೇಕು, ತುಂಬ ದೂರದ ಕಾಡುಗಳಿಗೆ ಬಿಡಬೇಕು. ಅದು ಇಲ್ಲಿ ರೇಡಿಯೋ ಕಾಲರ್ ಕಾಪಿ ತೊಗೊಳ್ಳೋದು ಬಿಟ್ಟರೆ ಏನು ಪ್ರಯೋಜನ ಇದೆ? ಈಗ ರೇಡಿಯೋ ಕಾಲರ್ ಹಾಕಿ ಬಿಟ್ಟರು, ಏರ್ ಡಿಸ್ಟೆನ್ಸ್ ತಗೊಂಡೋಗಿ ಒಂದು 40 ಕಿಲೋಮೀಟರ್ ದೂರದಲ್ಲಿ ಈ ದಕ್ಷ ಅಂತೇಳೋ ಆನೆನ ಬಿಟ್ಟ 4 ದಿನಕ್ಕೆ ಅದು ವಾಪಸ್ ಬಂದು ಅದರ ಮೂಲ ಸ್ಥಾನ ಎಲ್ಲಿದೆ ಅಲ್ಲಿಗೆ ಬಂದಿದೆ.
ಇತ್ತೀಚಿನ ದಿನಗಳ ದುಬಾರೆ ಭಾಗದಲ್ಲಿಯೂ ದುಬಾರೆ ಕ್ಯಾಂಪ್ ಪಕ್ಕನೂ ಸುತ್ತಾಡ್ತಿರುವಂಥ ಮಾಹಿತಿನೂ ಇದೆ. ಏನೇ ಆಗಲಿ, ಆನೆಗಳನ್ನ ದಯವಿಟ್ಟು ಅರಣ್ಯ ಇಲಾಖೆಯವರೇ ದಯವಿಟ್ಟು ಆನೆಗಳನ್ನ ರೇಡಿಯೋ ಕಾಲರ್ ಅಳವಡಿಸಿ ಆದಮೇಲೆ ತಗೊಂಡೋಗಿ ದೂರ ರೀಲೊಕೇಟ್ ಮಾಡಿ. ಇಲ್ಲೇನು ನಾವು ಹೋಗೋದು ಬೇಡವಾ? ನಾನು ಮೊದಲಿಂದನೂ ವಿಡಿಯೋ ಮಾಡ್ತೀವಿ ಹೇಳಿದ್ದೀನಿ. ಬೇರೆ ಜಿಲ್ಲೆಗಳ ಆನೆಗಳಂತ ಅಲ್ಲ ನಮ್ಮ ಕೊಡಗಿನ ಆನೆಗಳು. ಕೊಡಗಿನ ಆನೆಗಳು ತುಂಬ ಅಗ್ರೆಸಿವ್. ಅದೊಂದು ಗುರಿ ಇಡ್ತು ಅಂತ ಹೇಳಿದ್ರೆ 100ಕ್ಕೆ 100 ಕೊಂದೇ ಕೊಲ್ಲುತ್ತೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಹಾಗೂ ಆನೆಗಳ ನಡುವೆ ಸಂಪರ್ಕ ಭಾರಿ ಕಡಿಮೆ. ನಮ್ಮಲ್ಲಿ ದಟ್ಟವಾದ ಕಾಡು, ಆನೆ ಇದ್ದರೂ ಕಾಣೋದಿಲ್ಲ, ಮನುಷ್ಯನಿಗೆ ಆನೆ ಕಂಡ್ರು ಆನೆಗೆ ಮನುಷ್ಯನ ಕಾಣಲ್ಲ, ಈ ಥರ ಎಲ್ಲ ಎಡವಟ್ಟುಗಳು ನಡೀತಾ ಇದ್ದಾವೆ. ಈಗ ರೀಸೆಂಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಮ ಗ್ರಾಮದಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ 8 ಆನೆಗಳು ರೇಡಿಯೋ ಕಾಲರ್ ಹಾಕಿದ ಆನೆಗಳಿದ್ದಾವೆ. ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಹೋದರೆ ಈ ಸಿದ್ದಾಪುರ ಪಾಲಿಬೆಟ್ಟ ಭಾಗದಲ್ಲಿ ಟೋಟಲ್ ಒಂದು 50ರಿಂದ 60 ಆನೆಗಳು ಕಾಫಿ ತೋಟಗಳಲ್ಲೇ ಈಗ ಬೀಡುಬಿಟ್ಟಿರುವಂಥ ಆನೆಗಳಿದ್ದಾವೆ. ಕಾಡಾನೆಗಳು ಇವ್ರೇನು ರೇಡಿಯೋ ಕಾಲರಲ್ಲಿ ಹಾಕಿದ್ದಾರೆ ಇಲಾಖೆಯವರು ಹೇಳ್ತಿರ್ಕೇರಿ. ಅಯ್ಯಪ್ಪ 1, ಅಯ್ಯಪ್ಪ 2, ಧರ್ಮ, ದಕ್ಷ, ಉಷಾ, ಅನನ್ಯ, NE4, ಕಾಳಿ, ಇಂಥ ಆನೆಗಳಿದ್ದಾವೆ. ಈ ಆನೆಗಳೆಲ್ಲ ನಮ್ಮ ಇಲ್ಲಿ ರೇಡಿಯೋ ಕಾಲರ್ ಹಾಕಿದ ಆನೆಗಳು. ಆಯಿತು, ಈ 8 ಆನೆಗಳು ರೇಡಿಯೋ ಕಾಲರ್ ಹಾಕಿದ್ವಿ. ಈ ಆನೆಗಳಲ್ಲದೆ ಬೇರೆ ಆನೆಗಳು ಇಲ್ಲಿ ಬಂದರೆ ರೇಡಿಯೋ ಕಾಲರ್ ಹಾಕಿಯೂ ಏನು ಪ್ರಯೋಜನ? ಈಗ ಹಾಕಿದ್ರು ಏನು ಪ್ರಯೋಜನ? ಏನು ಮಾಹಿತಿ ಸಿಗುತ್ತೆ? ಯಾವ ಮಾಹಿತಿನೂ ಸಿಗಲ್ಲ. ದಯವಿಟ್ಟು ಏನು ಫೆನ್ಸಿಂಗ್ ಎಲ್ಲ ಮಾಡಬೇಕು ಆ ಜಾಗದಲ್ಲಿ ಫೆನ್ಸಿಂಗ್ ಮಾಡಿ. ನಾವು ಇಲ್ಲಿಯ ಸ್ಥಳೀಯ ಅಧಿಕಾರಿಗಳಿಗೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಪಾಪ ಅವರು ಕಷ್ಟಪಡ್ತಾರೆ, ಅವ್ರನ್ನ ಮಾತಾಡಲಿಕ್ಕೇ ಬಿಡೋದಿಲ್ಲ. ಹಿರಿಯ ಅಧಿಕಾರಿಗಳು ಈಗಿನ ದಿನಗಳಲ್ಲಂತೂ ಏನು ವಿಶೇಷವಾಗಿ ಪುಸ್ತಕ ಬಂದಂಥ ಅಧಿಕಾರಿಗಳಿಂದ ಅವರು ನನಗೆ ಬೇಜಾರೇನಿಲ್ಲ, ನಾನು ಮಾತಾಡ್ತೀನಿ, ನನಗೆ ಇದೇನಿಲ್ಲ. ಏನು ಅಂತ ಹೇಳಿದ್ರೆ ಪುಸ್ತಕದಲ್ಲಿ ಓದಿ ಬಂದ ಹಿರಿಯ ಅಧಿಕಾರಿ ಕೂತು ಮಾತಾಡ್ತಾರೆ. ಈಗಿನ ಕಿರಿಯ ಅಧಿಕಾರಿಗಳು ಅವರೆಲ್ಲ ನೋಡಿದ್ರೆ ಒಂದು ಲೆಕ್ಕದಲ್ಲಿ ಒಂದು ಗಿಡನ ಸಸಿನೂ ನೆಟ್ಟಿರಲ್ಲ ಅಂತ ಒಂದು ಇದಿದೆ. ಏನು ನಮ್ಮ ಹಿರಿಯ ಅಧಿಕಾರಿಗಳಿದ್ದಂಥ ಟೈಮಲ್ಲಿ ಈ ಥರ ದಾಳಿಗಳೆಲ್ಲ ಇಮ್ಮಿಡಿಯೇಟ್ ರಿಯಾಕ್ಷನ್ ತಗೊಳ್ತಾ ಇದ್ರು. ಇಲ್ಲಿ ಇಲಾಖೆ ವತಿಯಿಂದ ಯಾವುದು ಕೆಲಸಗಳು ಆಗ್ತಾ ಇಲ್ಲ. ತುಂಬ ಬೇಜಾರಾಗುತ್ತೆ. ಇನ್ನೊಂದು ಬೆರಳೆಣಿಕೆ ಅಷ್ಟು ಹಿರಿಯ ಅಧಿಕಾರಿಗಳಿದ್ದಾರೆ. ಅವರೇನೋ ಪಾಪ ಸಾರ್ವಜನಿಕರ ಸ್ಥಳೀಯ ಲೋಕಲ್ ಒಟ್ಟಿಗೆ ಚೆನ್ನಾಗಿರೋದ್ರಿಂದ ಏನೋ ದೊಡ್ಡ ಮಟ್ಟದ ಗಲಭೆಗಳಾಗುವಂತನ ಅವ್ರು ಏನೋ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ತಪ್ಪಾಯಿತು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಮಾಡಿ ಪಾಪ ಕಷ್ಟಪಟ್ಟು ಜನರೊಟ್ಟಿಗೆ ಹೊಂದಾಣಿಕೆಯಲ್ಲಿದ್ದಾರೆ. ಮುಂದಿನ ದಿನಗಳು ತುಂಬ ಕಷ್ಟಕರವಾಗಿರ್ತದೆ ಇಲಾಖೆಯವರಿಗೆ. ಅದು ಹೇಳ್ತೀನಿ. ಯಾಕೆಂತಂದ್ರೆ ಏನು ಒಂದು ಬೆಲೆನೇ ಇಲ್ಲದಾಯ್ತದೆ. 20 ಲಕ್ಷ ರೂಪಾಯಿ ದುಡ್ಡಿಗೆ ಒಂದು ಜೀವ ಹೋಗ್ತಾನೆ ಇದೆಯಾ? ಈಗ ನೋಡಿ, ದೂರದ ಅಸ್ಸಾಂ ಕಾರ್ಮಿಕ ಸತ್ತಿದ್ದು ಕೊಡಗು ಕರ್ನಾಟಕದಲ್ಲಿ. ಈಗ ಕನಿಷ್ಠ ಪಕ್ಷ ಆತನ ಡೆಡ್ ಬಾಡಿ ಊರಿಗೆ ಸಾಗ್ಸೋಕ್ಕಾಗ್ತದ? ಅವ್ರ ಕೈತಾ ಊರಿಗೆ ಸಾಗಿಸ್ಕೊಡ್ತಾರಾ? ಈಗ ಅರಣ್ಯ ಇಲಾಖೆಯವ್ರು ಸಾಗಿಸ್ಬೋದಾ? ಇಲ್ಲ ಸರ್ಕಾರ ಸಾಗಿಸ್ತಾರಾ? ಹೇಳಿ ನೋಡೋದ. ಈಗ ಅವ್ರ ಅಪ್ಪ ಅಮ್ಮನಿಗೆ ನೋಡ್ಬೇಕಲ್ವ? ಅಪ್ಪ ಅಮ್ಮನಿಗೆ ನೋಡೋದಾದ್ರೆ ಏನು ಮಾಡೋದು? ಈಗ ತುಂಬ ಕಷ್ಟ ಇದೆ. ಯಾರೂ ಇದಿಲ್ಲ, ಶ್ರೀಮಂತ ಅಲ್ಲ ಅವನು. ವಿಮಾನದಲ್ಲಿ ಎತ್ಕೊಂಡು ಹೋಗೋದ, ಇಲ್ಲ ಗಾಡಿ ಮಾಡ್ಕೊಂಡು ಬಾಡಿಗೆ ಮಾಡ್ಕೊಂಡು ಆ್ಯಂಬುಲೆನ್ಸ್ ಅಂತ ತಗೊಂಡು ಹೋಗೋಂಥ ಸೌಕರ್ಯ ಇಲ್ಲ. ಕೂಲಿ ಕೆಲಸ ಮಾಡೋನ್ಗೆ ಎಲ್ಲಿಂದ ಬರುತ್ತೆ? ಯಾರು ನಿಲ್ತಾರೆ ಮುಂದೆ? ಈಗ ಯಾರೂ ನಿಲ್ಲಲ್ಲ. ದಯವಿಟ್ಟು ಕ್ಯಾಂಪುಗಳು ಬೇಕಾದಷ್ಟು ಕೊಡಗಲ್ಲ. ಈಗ 4-5 ಕ್ಯಾಂಪುಗಳು ಪಕ್ಕ ಇದ್ದಾವೆ. ಆ ಕ್ಯಾಂಪುಗಳಲ್ಲಿ ಎಲ್ಲ ಆನೆಗಳ ಪ್ರದರ್ಶನಕ್ಕೆ ಇಡೋ ಬದಲು ಆನೆಗಳನ್ನ ಏನು ಅರಣ್ಯದ ಅಂಚಿನ ಗ್ರಾಮಗಳಿದೆ, ಏನು ನಿಮ್ಮ ಕ್ಯಾಂಪುಗಳಿದ್ದಾವೆ ಅಲ್ಲಿ ನಿಯೋಜನೆ ಮಾಡಿ. 2 ಆನೆಗಳನ್ನ ನಿಯೋಜನೆ ಮಾಡಿ, ಕೊಂಬಿಂಗ್ ಮಾಡಲಿ, ಬರ್ತಾ ಇರಲಿ. ಆನೆ ಹೊಟ್ಟೆ ತುಂಬ ಮೇವು ಆಯಿತು, ಆನೆ ದಷ್ಟಪುಷ್ಟವಾಗಿರ್ತದೆ. ಈ ಆನೆ ಮೂತ್ರ ವಿಸರ್ಜನೆ ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಹುಲಿ ಬರೋದು, ಈ ಆನೆ ಬರೋದು ಎಲ್ಲ ತುಂಬ ಕಡಿಮೆ ಆಗ್ತದೆ. ಆನೆಗಳನ್ನ ಇಟ್ಟುಕೊಂಡ್ರು ನಮ್ಮ ETF ಆಗಲಿ RRT ತಂಡದ ಹುಡುಗರಿಗಾಗಲಿ ಅವ್ರಿಗೆಲ್ಲ ಒಂದು ಬಲ ಸಿಕ್ಕದಂಗೆ ಆಗುತ್ತೆ. ನೈಟ್ ಹೊತ್ತು ಹೋಗಿ ಕಾಯ್ಬೋದು ಆನೆ ಬರುವಂಥ ಕಡವುಗಳಲ್ಲಿ. ಎಲ್ಲಿ ಅರಣ್ಯ ಇಲಾಖೆ ಜಾಗ ಬಿಟ್ಟಿದ್ದೀರಾ ಆನೆಗಳು ಬರಲಿಕ್ಕಿರುವಂಥ ಜಾಗ, ಆ ಜಾಗದಲ್ಲಿ ಕಾವಲು ಕಾಯ್ಬೋದು. ಒಂದು ಮಿತಿ ಇದೆ ಎಲ್ಲದಕ್ಕೂ. ಏನು ಒಂದು ಸಾವು ಅಂತ ಹೇಳಿದ್ರೆ ಒಂದು ಮನುಷ್ಯನ ಬೇರೆ ಏನು ಆನೆಗಳು 20 ಲಕ್ಷ ಬೋರ್ಡ್ ಹಾಕೋದ್ಬಿಟ್ರೆ ಅವ್ನು ಸಲೆಂಡರ್ ಆಗಬೇಕು. ಆ ಮಟ್ಟದಲ್ಲಿ ಆಗಿದೆ ಈಗ. ಏನೇ ಮಾಡಿದ್ರೆ ಎಂತ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಆನೆಗಳನ್ನ ನೀವು ಆಗುವಷ್ಟು ಏನು ಕ್ಯಾಂಪುಗಳಲ್ಲಿ ಸಾಕಾನೆಗಳಿದ್ದಾವೆ, ಬೇರೆ ರಾಜ್ಯಗಳಿಗೆ ಏನು ಆನೆ ಕೊಡ್ತಿದ್ದೀರಾ, ಆನೆ ಕೊಡೋದನ್ನ ನಿಲ್ಲಿಸ್ಕೊಂಡು ಆ ಆನೆಗಳನ್ನ ಪ್ರತಿ ಅರಣ್ಯದಂಚಿನ ಗ್ರಾಮಗಳಿಗೆ 1-2 ಆನೆ ಒಂದೊಂದು ಗ್ರಾಮಕ್ಕೆ ನಿಯೋಜನೆ ಮಾಡಿ. ಆನೆಗಳಿಗೆ ಹೊಟ್ಟೆ ತುಂಬುತ್ತದೆ. ಈ ಕೆಲಸ ಮಾಡುವಂಥ ಸಿಬ್ಬಂದಿ ಹುಡುಗರಿಗೂ ಒಂದು ಉತ್ತಮವಾದ ಬಲ ಸಿಕ್ಕದಂಗೆ ಆಗುತ್ತೆ. ಬೇಜಾರಾಗುತ್ತೆ, ಹೇಳಬಾರ್ದು, ಹೇಳಲೇಬೇಕು. ನಾವು ಎಷ್ಟೊಂದು ತಡ್ಕೊಳ್ಳೋಕ್ಕಾಗಲ್ಲ. ಇಲ್ಲ, ಯಾಕೆ ನಾನು ಒಂದು ಯೂಟ್ಯೂಬರ್ ಆಗಿ ನೀವು ಏನು ಮಾತಾಡೋದಿಲ್ಲ ಪ್ರಶ್ನೆ ಸಾವಿರಾರು ನನ್ನ ಗೆಳೆಯರ ಬಳಗದಿಂದನೇ ಬಂದಿದೆ. ಮಾತಾಡಬೇಕಾಯ್ತು, ಮಾತಾಡಿದ್ದೀನಿ.
ನೋಡಿ ಆನೆಗಳ ದಯವಿಟ್ಟು ಹಿಡಿದು ದೂರ ಸ್ಥಳಾಂತರ ಮಾಡಿ ಅಷ್ಟೇ. ನಾವು ಇನ್ನೇನು ಬೇರೆ ಏನು ಕೇಳೋದು ಏನಿಲ್ಲ. ನೋಡಿ ರೇಡಿಯೋ ಕಲರ್ ಹಾಕಿ ಸ್ಥಳಾಂತರ ಮಾಡಿ 4 ದಿನಕ್ಕೆ ವಾಪಸ್ ಬಂದಿದೆ. ವಾಪಸ್ ಬಂದಂಥ ಸಂದರ್ಭದಲ್ಲಿ 2 ವರ್ಷ ಹೋಗ್ಬೋದಿತ್ತಲ್ಲ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇದ್ರೆ ಅದು ಅಲ್ಲಿ ಬಂದು 2 ವರ್ಷ ಆಗಿದೆ. ಕ್ಯಾಪ್ಚರ್ ಮಾಡಿ ರಿಲೋಕೇಟ್ ಮಾಡಿ ತಿರ್ಗಾ ಬಂದು 2 ವರ್ಷ ಆಗಿದೆ. ಜನದೊಟ್ಟಿಗೆ ಅದು ಸಂಪರ್ಕ ಇದ್ದಿದ್ರೆ ಈ ಥರ ದಾಳಿ ಮಾಡಿದೆ, ಜನರನ್ನ ನೋಡಿದ್ರು ಒಂದು ಕಡೆ ಹೋಗೋದು. ಅದು ಮಾಡ್ತಾ ಇಲ್ಲಲ್ಲ. ಇಲ್ಲಿ ನಮ್ಮ ಆನೆಗಳು ಏಕಾಏಕಿ ಮೇಲೆ ಬೀಳದೆ. ನಾವು ಹಾಸನ ಚಿಕ್ಕಮಗಳೂರು ಭಾಗದಲ್ಲಿ ನೋಡ್ಬೋದು, ಆನೆಗಳು ಹೋಗ್ತಾ ಇದ್ರೆ ಒಂದು ಕಡೆ ಜನರು ನೋಡ್ತಾ ಇರ್ತಾರೆ, ಆನೆ ತಿರುಗಿ ನೋಡ್ತಾ ಅವು ಪಾಡಿಗೆ ಹೋಗೋದಲ್ಲ. ಇವು ನಾವು ಹಂಗೆ ನಾವು ನೋಡಿದ್ರೆ ಅಲ್ಲಿಂದ ಅಟ್ಟಾಡಿಸ್ಕೊಂಡು ಬರ್ತವೆ. ಕೆಲವೊಂದು ಡಿಸ್ಟೆನ್ಸ್ಗೆ ಅವು ಒಂದು ಸೈಟ್ ಮಾಡಿರ್ತವೆ. ಇದು ಆ ಲೆಕ್ಕಲ್ಲ, ಆ ಸೈಟು ದಾಟಿನೂ ಅಟ್ಟಾಡಿಸ್ಕೊಂಡು ಓಡಬಾರ್ದೆ. ಈ ಒಳ್ಳೆ ನಾಯಿಗಳು ಬೆರೆಸ್ಕೊಬರೋ ಥರ ಬೆರೆಸ್ಕೊಬರ್ತವೆ ಆನೆಗಳು. ಜೀವನ ಕೈಯಲ್ಲಿಟ್ಟು ಬದುಕ್ತಾ ಇದ್ದೀವಿ. ಪ್ರತಿಯೊಬ್ಬನು ತಮ್ಮ ಮಕ್ಕಳುಗಳನ್ನ ಹಾಸ್ಟೆಲಲ್ಲಿ ಫೀಸು ಅಲ್ಲದೆ ಡಬಲ್ ಖರ್ಚು ಮಾಡ್ಕೊಂಡು ಹಾಸ್ಟೆಲ್ಗಳಲ್ಲಿ ಓದಿಸ್ತಾ ಇರೋದು. ಯಾಕೆ ಇದೇ ಸಮಸ್ಯೆ, ಪ್ರಾಣಿಗಳಿಂದ ಸಮಸ್ಯೆ ತುಂಬ ಕಷ್ಟ ಇದೆ. ಇರುವವರು ಓದಿಸ್ತಾರೆ, ಇಲ್ಲದಿರೋನು ಏನು ಮಾಡೋದು? ಇಲ್ಲಿ ನಮ್ಮ ಕೊಡಗು ಜಿಲ್ಲೆ ಈ ಭಾಗದಿಂದ ತಿತಿಮತಿ ಭಾಗದಿಂದ ನಮ್ಮ ಹಿಡಿದು ಕಾನೂರು ಮೂಲ ಗಂಟನ ಎಲ್ಲೂ ಒತ್ತುವರಿ ಆಗಿದಂಥ ಜಾಗಗಳಿಲ್ಲ. ಸರ್ವೆಗಳೆಲ್ಲ ಮಾಡಿ ಎಲ್ಲನೂ ಮಾಡಿ ಕೊಟ್ಟಿದ್ರು ಅಚ್ಚುಕಟ್ಟಾಗಿ. ಆದರೆ ಈ ಆನೆ ಬರೋದನ್ನ ನೀವು ದಯವಿಟ್ಟು ಹೆಂಗೆ ಕಂಟ್ರೋಲ್ ಮಾಡ್ತಿರೋ ಗೊತ್ತಿಲ್ಲ. ನಮಗೀಗ ನಮ್ಮದೇ ಭಾಗದವರ ಅಂತ ವಿರಾಜಪೇಟೆ DCF ಅವರು ಇದ್ದಾರೆ, ಗೋಪಾಲ್ ಅವರು, ಹಾಗೆ ನಮ್ಮ ಕೊಡಗಿನಲ್ಲಿ ಕೊಡಗಿನವರಾದಂಥ DF ಮೇಡಮ್ ಹುಣಸೂರು ಭಾಗದವರು ಹುಣಸೂರು ಭಾಗದಲ್ಲಿ ಇದ್ದಾರೆ. ಇವೆಲ್ಲ ಒಂದು ಸ್ವಲ್ಪ ಇದು ಮಾಡಿ, ನೀವೆಲ್ಲ ಇದ್ದಾಗಲೇ ಈ ಪ್ರಯತ್ನ ಆದರೆ ನಮಗೆ ಒಂದು ಉತ್ತಮ ಅಲ್ವ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ. ಸ್ಥಳೀಯರೇ ನೀವು ಒಂದು ಸಹಕಾರ ಮಾಡದೇ ಇದ್ದಾಗ ನಾವು ಏನು ಮಾಡೋದು ಮುಂದಿನ ದಿನಗಳಲ್ಲಿ? ಸೊ ದಯವಿಟ್ಟು ಆನೆಗಳನ್ನ ಇನ್ನು ಕೊಡಗಲ್ಲಿ ಏನು ರೇಡಿಯೋ ಕಲರ್ ಹಾಕಿ ಇಲ್ಲಿ ಬಿಡೋ ಬದಲು ಅವುಗಳನ್ನ ತೀರಾ ತಗೊಂಡೋಗಿ ದೂರದ ಊರುಗಳಿಗೆ ಬಿಡಿ, ದೂರದ ಅರಣ್ಯದ ಅಂಚಿಗೆ ಬಿಡಿ. ಊರಿಗಲ್ಲ, ಊರಿಗೆ ಬಿಟ್ಟು ನಾಳೆ ಅದೊಂದು ರಾಮಾಯಣ ಆಗುತ್ತೆ, ಬೇರೆ ಜಾಗಕ್ಕೆ ಬಿಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಏನಾದರೂ ಇದ್ದರೆ ಹೇಳಿ, ಕಮೆಂಟ್ ಮಾಡಿ. ಏನು ಇಲ್ಲ, ನನಗೆ ಒಂದು ತುಂಬ ಬೇಜಾರಾಯಿತು. ಒಂದು ವಾರದಲ್ಲಿ ಇಲ್ಲಿ 3 ಡೆತ್ ಆಗಿದ್ದಾವೆ, 2 ಜನ ಗಾಯ ಆಗಿದೆ. ನಾನು ಮಾತಾಡಿದ್ದೀನಿ, ಅದು ಮಾತಾಡಿದ್ದು ಸರಿ ಇದೆಯೋ, ಸರಿ ಆದರೆ ಸರಿ, ತಪ್ಪೋದ್ರೆ ತಪ್ಪು, ಏನು ಬೇಜಾರಿಲ್ಲ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.